ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಅವಾಂತರ ಆಗ್ತಾ ಇದೆ, ಇದು ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ, ಕಿಡಿಗೇಡಿಗಳಿಗೆ ಸ್ವರ್ಗ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ವೀಕ್ಷಕರ ಮುಂದೆ ಇಟ್ಟಿದ್ದೆ. ಬೆಂಕಿ ಬಿದ್ದಂತಹ ಮೂಲ ಜಾಗಕ್ಕೆ ಬಂದಾಗ ನನಗೆ ಒಂದು ಶಾಕ್ ಇಲ್ಲಿ ಕಾದಿತ್ತು. ಇದನ್ನು ಗಮನಿಸಿದರೆ ನೀವು ಕೂಡ ಶಾಕ್ ಆಗ್ತೀರಿ. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂಥದ್ದು ಏನಿದೆ, ಇಲ್ಲಿ ನೀವು ಬೆಂಕಿ ಬಿದ್ದಿರುವಂತಹ ಜಾಗವನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಈಗ ಈ ಬೆಟ್ಟದ ಕೆಳಭಾಗದಲ್ಲಿ ನಾನು ಬಂದಿದ್ದೀನಿ. ಚಾಮುಂಡಿ ಬೆಟ್ಟದ ಕೆಳಭಾಗ ಇದು. ಈ ಉತ್ತನೂರು ಗ್ರಾಮ ಮುಂಭಾಗದಲ್ಲಿದೆ. ಅದಕ್ಕೆ ಹೊಂದ್ಕೊಂಡಂತೆ ಈ ಚಾಮುಂಡಿ ಬೆಟ್ಟದ ಕೆಳಭಾಗದಲ್ಲಿ ಅಂದರೆ ಬೆಂಕಿ ಆವರಿಸಿದಂತಹ ಆ ಮೇನ್ ಸ್ಪಾಟಿಗೆ ನಾನು ಬಂದಿದ್ದೀನಿ. ಇಲ್ಲೆಲ್ಲ ಬೆಂಕಿ ಆವರಿಸಿದೆ. ತಾವು ಗಮನಿಸ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾ ಪರ್ಸನ್ ವಿನೋದ್ ಈಗ ಈ ಬೆಂಕಿ ಹತ್ತಿದಂತಹ ಜಾಗವನ್ನು ತೋರಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಜಾಗವನ್ನು ನೀವು ಈಗ ಗಮನಿಸ್ತಾ ಇದ್ದೀರಿ. ಇದು ಕಂಪ್ಲೀಟ್ಲಿ ಯಾವ ರೀತಿ ಬೆಂಕಿಗೆ ಆಹುತಿಯಾಗಿದೆ, ಬೆಂಕಿ ಎಲ್ಲವನ್ನು ಯಾವ ರೀತಿ ಆಪೋಷಣ ತೆಗೆದುಕೊಂಡಿದೆ ನೋಡಿ. ಎಲ್ಲವೂ ಕೂಡ ಯಾವ ರೀತಿ, ಇಲ್ಲಿ ನೋಡಿ, ಇದು ಅರಣ್ಯ ಜಾಗ, ಚಾಮುಂಡಿ ಬೆಟ್ಟ. ಈ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಈ ನೋಡಿ, ಇದೆಲ್ಲವೂ ಕೂಡ ಯಾವ ರೀತಿ ಸಂಪೂರ್ಣವಾಗಿ ಕುರುಚಲು ಹುಲ್ಲು ಸುಟ್ಟು ಕರಕಲಾಗಿದೆ ಅಂತ. ಈ ರೀತಿ ಬೆಂಕಿ ಬೀಳೋದಕ್ಕೆ ಕಾರಣ ಏನು? ನಾವು ಅರಣ್ಯ ಸಿಬ್ಬಂದಿಯನ್ನು ಮಾತಾಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದದ್ದು, ಇದು ಹೊರಗಡೆಯಿಂದ ಬಂದಂತಹ ಬೆಂಕಿ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೆಲ್ಲವೂ ಕೂಡ ಇಲ್ಲಿಂದ ಬೆಂಕಿ ಸ್ಟಾರ್ಟ್ ಆಗಿದೆ. ಈ ಬೆಂಕಿ ಇಡೀ ಬೆಟ್ಟವನ್ನು ಆವರಿಸಿರೋದನ್ನು ನೀವು ಗಮನಿಸಿ. ನಮ್ಮ ಕಣ್ಣಿಗೆ ಕಾಣೋವರೆಗೂ, ಈ ಭಾಗದಲ್ಲಿ ವಿನೋದ ಝೂಮ್ ಮಾಡಿ ತೋರಿಸಿ, ಅಲ್ಲಿವರೆಗೂ ಬೆಂಕಿ ಆವರಿಸಿದೆ. ಇದು ನಾನು ಕೆಳಮಟ್ಟದಲ್ಲಿ ಹೇಳ್ತಾ ಇರೋದು. ಕಂಪ್ಲೀಟ್ಲಿ ಆವರೆಗೂ ಅಲ್ಲಿ ರಸ್ತೆ ಹೊಂದ್ಕೊಂಡಂತೆ ಇದು ಎಲ್ಲವೂ ಕೂಡ ಬೆಟ್ಟದ ಜಾಗ. ಎಲ್ಲಿ ನಿಮಗೆ ಕಂಪ್ಲೀಟ್ಲಿ ಸುಟ್ಟು ಕರಕಲಾಗಿರೋ ರೀತಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾದಂತಹ ಜಾಗ. ಈ ಭಾಗದಲ್ಲಿಯೂ ಕೂಡ ತಾವು ಗಮನಿಸಿ, ಇಲ್ಲಿಯೂ ಕೂಡ ನೋಡಿ, ಇನ್ನೂ ಕೂಡ ಬಿಸಿ ಬಿಸಿ ಹಾಗೇ ಇದೆ. ಸ್ವಲ್ಪ ಬೆಂಕಿ ಜಳ ನಮಗೆ ಗೊತ್ತಾಗ್ತಾ ಇದೆ. ಅದು ಈ ಮರಗಳೆಲ್ಲ ಯಾವ ರೀತಿ ಇಲ್ಲಿ ಸುಟ್ಟು ಕರಕಲಾಗಿದೆ, ಇದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನನ್ನ ಹಿಂದ್ಗಡೆ ಇರುವಂಥದ್ದೇ ಬೆಟ್ಟ. ಬೆಟ್ಟದ ಕೆಳಭಾಗದಲ್ಲಿ ಈ ರೀತಿ ಬೆಂಕಿ ಆವರಿಸ್ಕೊಂಡಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಬೆಂಕಿ ಎಲ್ಲಿವರೆಗೂ ಆವರಿಸಿದೆ ನೋಡಿ, ಅಲ್ಲಿ ತಾವು ಗಮನಿಸ್ತಾ ಇರ್ಬೋದು. ನಮ್ಮ ವಿನೋದ್ ಅಲ್ಲಿ ಆ ಸ್ಪಾಟ್ಗೆ ಝೂಮ್ ಮಾಡಿ ತೋರಿಸಿ, ಅಲ್ಲಿವರೆಗೂ ಬೆಂಕಿ ಆವರಿಸಿದೆ. ಇಲ್ಲಿಂದ ಬೆಂಕಿ ಸುಟ್ಕೊಂಡು ಹೋಗಿ ಈ ರೀತಿ ಬೆಂಕಿ ವ್ಯಾಪಿಸಿ ಆ ಬೆಟ್ಟದ ಆ ಒಂದು ಭಾಗ, ಇಡೀ ಬೆಟ್ಟವನ್ನು ನೀವು ಗಮನಿಸಿ, ಆ ಸುಟ್ಟ ಪ್ರದೇಶವನ್ನು ಗಮನಿಸಿ, ಅಲ್ಲಿ ಆ ಬೆಂಕಿ ಯಾವ ರೀತಿ ಆವರಿಸಿದೆ. ಅರಣ್ಯ ಇಲಾಖೆಯವರು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದು ಅಲ್ಲಿವರೆಗೂ ತಾವು ಗಮನಿಸಿರೋದು. ಇನ್ನೊಂದು ಆಘಾತಕಾರಿ ವಿಚಾರವನ್ನು ನಾನು ಹೇಳ್ತೀನಿ ಬನ್ನಿ. ಯಾಕೆ ಈ ರೀತಿ ಬೆಂಕಿ ಅವಘಡ ಆಯಿತು? ಆರಂಭದಲ್ಲಿ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೆ, ಕಿಡಿಗೇಡಿಗಳಿಂದ ಈ ರೀತಿಯ ಕೃತ್ಯ ಎಸಗ್ತಾ. ಇಲ್ಲಿ ಇದು ಯಾವ ರೀತಿಯ ಸ್ಪಾಟ್ ಆಗಿದೆ, ಇಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಬಂದಾಗ ನಮಗೂ ಕೂಡ ಶಾಕ್ ಆದಿತ್ತು. ಯಾಕಂದರೆ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಈ ಕಿಡಿಗೇಡಿಗಳಿಗೆ ಇದು ಒಂದು ರೀತಿ ಸ್ವರ್ಗ ಆದಂತಾಗಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಚಾಮುಂಡಿ ಬೆಟ್ಟ ಧಾರ್ಮಿಕ ಕೇಂದ್ರ ಅದು. ಆದರೆ ಇಲ್ಲಿ ಕೆಲವು ಕಿಡಿಗೇಡಿಗಳನ್ನು ನಡೆಸುವಂತಹ ಕೃತ್ಯಗಳಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ತಾವು ಗಮನಿಸ್ಬೋದು, ಮದ್ಯಪಾನ ಸರಾಯಿ ಎಲ್ಲ ಸೇವನೆ ಮಾಡೋರಿಗೆ ಇದು ಒಂದು ರೀತಿ ಸ್ವರ್ಗ ಆಗಿದೆ. ಇಲ್ಲಿ ನೋಡಿ, ಬಿಯರ್ ಬಾಟ್ಲುಗಳು, ಓಟಿ ಪಾಕೆಟ್ಸು, ಇವೆಲ್ಲ ಕೂಡ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇದೇ ರೀತಿ ಅರಾಜಕತೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲಿ ನೋಡಿದ್ರಲ್ಲಿ ಈ ಬೆಟ್ಟದ ಸುತ್ತೂರು ಮತ್ತು ಈ ಬೆಂಕಿ ಆವರಿಸ್ಕೊಂಡಿರುವಂಥ ಈ ಜಾಗದಲ್ಲಿ ಈ ರೀತಿಯ ಬಾಟ್ಲ್ಗಳು ನಮಗೆ ಕಾಣಿಸ್ತಾ ಇವೆ. ಬಿಯರ್ ಬಾಟ್ಲ್ಗಳು, ಓಟಿ ಪ್ಯಾಕೆಟ್ಸ್ಗಳು, ಇಲ್ಲೂ ಒಂದಿಷ್ಟಿದೆ. ಇಲ್ಲಿ ನೋಡಿ, ತಾವು ಗಮನಿಸ್ತಾ ಇರ್ಬೋದು, ಇಲ್ಲೂ ಕೂಡ ಬಾಟಲ್ಸ್ ಇದೆ. ಇಲ್ಲಿ ಒಂದು ರೀತಿ ಇದು ಇಂಥ ಕೆಲಸ ಮಾಡೋರಿಗೆ ಒಂದು ರೀತಿ ಹಾಟ್ಸ್ಪಾಟ್ ಆಗಿದೆ. ಇಲ್ಲಿಯೇ ಜಾಗ ಮಾಡ್ಕೋತಾರೆ, ಅಡ್ಡ ಮಾಡ್ಕೊಂಡಿದ್ದಾರೆ. ಇವರು ಈ ರೀತಿಯ ಕೃತ್ಯಗಳಿಂದಾಗಿ, ಈ ರೀತಿ ಕೆಲಸಗಳಿಂದಾಗಿ ಇಡೀ ಅರಣ್ಯವೇ ಇವತ್ತು ಸರ್ವನಾಶ ಆಗ್ತಾ ಇದೆ ಅನ್ನೋದಕ್ಕೆ, ಇದು ಪಕ್ಕದ ಹಳ್ಳಿಗಳಿಗೆ, ಮನೆಗಳಿಗೆ ವ್ಯಾಪಿಸಿದ್ರು ಕೂಡ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಒಂದು ಆತಂಕಕಾರಿ ವಿಚಾರಗಳು. ಇನ್ನೂ ಒಂದಿಷ್ಟು ವಿಚಾರಗಳನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಎಷ್ಟೊಂದು ಬಾಟ್ಲ್ಗಳು ಬಿದ್ದಿದೆ. ಇದನ್ನು ಕೂಡ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬರೀ ಎಲ್ಲಿ ನೋಡಿದ್ರಲ್ಲಿ ಭಾರಿ ದುರಂತ, ಇದಕ್ಕಿಂತ ದುರಂತ ಬೇಕಾ? ಎಲ್ಲಿ ನೋಡಿದರೂ ಕೂಡ ಬಾಟ್ಲ್ಗಳು ಸಿಗ್ತಾ ಇದೆ ನಮಗೆ. ಬಿಯರ್ ಬಾಟ್ಲ್ಗಳು, ಸಿಗರೇಟ್ ಪ್ಯಾಕ್ಗಳು ನೋಡಿ, ಈ ಸಿಗರೇಟ್ ಪ್ಯಾಕ್ಗಳನ್ನು ಗಮನಿಸಿ. ಈ ಸಿಗರೇಟ್ ಪ್ಯಾಕ್, ಇಲ್ಲಿ ಸಿಗರೇಟ್ ಪ್ಯಾಕ್ಗಳನ್ನು ನೀವು ನೋಡ್ತಾ ಇರ್ಬೋದು. ಈ ಬಿಯರ್ ಬಾಟಲು, ಈ ಸಿಗರೇಟ್ ಪ್ಯಾಕೆಟ್ಸು ನೋಡಿ,
ಈ ರೀತಿ ಈ ಸಿಗರೇಟ್ ಪ್ಯಾಕೆಟ್ಗಳನ್ನು ತೊಗೊಂಬರೋದು, ಇಲ್ಲಿ ಈ ಥರ ಸಿಗರೇಟ್ಗಳನ್ನು ಅಂಟಿಸ್ಕೊಡ್ತಾರೆ. ನಶೆಯಲ್ಲಿ ಇವ್ರು ಏನೇನು ಮಾಡ್ತಾರೋ ಹೇಳೋಕ್ಕಾಗಲ್ಲ. ಈ ರೀತಿ ಸಿಗರೇಟ್ಗಳನ್ನು ಇಲ್ಲಿ ಅಂಟಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಬೆಂಕಿ ಬಿದ್ದಿರೋದು. ಇವ್ರು ಇಲ್ಲಿ ಕುತ್ಕೊಂಡು ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೂ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಆರಾಮಾಗಿ ಇವರು ಇಲ್ಲಿ ಕುತ್ಕೊಳ್ಳೋದು, ಈ ರಟ್ಟಿನ ಬಾಕ್ಸ್ಗಳನ್ನು ತೊಗೊಂಬಂದಿರ್ತಾರೆ, ಇಲ್ಲೆಲ್ಲ ಕುತ್ಕೊಂಡು ಈ ರೀತಿ ಅಕ್ರಮ ನಡೆಸೋದು, ಈ ರೀತಿ ನಶೆಯ ಕೆಲಸಗಳನ್ನು ಮಾಡೋದು. ಇವರು ಓಡಾಡ್ತಾ ಕಡ್ಡಿ ಗೀರಿ ಇಲ್ಲಿ ಬಿಸಾಕಿದ್ರು ಅಂತಂದರೆ ಸಂಪೂರ್ಣ ಅರಣ್ಯವೆಲ್ಲವೂ ಕೂಡ ಬೆಂಕಿ ಆಹುತಿ ಆಗುತ್ತೆ. ಇವ್ರು ಮಾಡುವಂಥ ಇಂಥ ಕೆಲಸಗಳಿಂದ ಇಡೀ ಅರಣ್ಯ ಸಂಪತ್ತು ಇವತ್ತು ನಾಶವಾಗ್ತಾ ಇದೆ. ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ, ಸುತ್ತಲೂ ಕೂಡ ಈ ರೀತಿಯ ಚಟುವಟಿಕೆಗಳು ನಡೀತಾ ಇವೆ. ಇದ್ರ ಮೇಲೆ ನಿಗಾ ವಹಿಸುವಂಥ ಕೆಲಸ ಆಗಬೇಕಾಗುತ್ತೆ. ನಾನೀಗ ತೋರಿಸ್ತಾ ಇದ್ದೆ, ಇಲ್ಲಿ ಏನು ಈ ಕೂತ್ಕೊಂಡಿದ್ದಾರೆ ಕಿಡಿಗೇಡಿಗಳು, ಈ ರೀತಿ ಕೆಲಸವನ್ನು ಮಾಡ್ತಾರೆ. ಪಕ್ಕದಲ್ಲೇ ಬೆಂಕಿ, ಇಲ್ಲೇ ಪಕ್ಕದಲ್ಲೇ ಬೆಂಕಿ ಇದೆ ನೋಡಿ, ಇಲ್ಲಿಂದ ಬೆಂಕಿ ಆರಂಭ ಆಗಿದೆ. ಸೊ ನೀವು ಏನು ಹೇಳ್ತೀರಿ ಇದಕ್ಕೆ? ಇಲ್ಲಿ ಈ ರೀತಿ ಬಂದು ಇಂಥ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನು ಎಸಗಿ ಇವತ್ತು ಸಂಪೂರ್ಣ ಅರಣ್ಯ ನಾಶವಾಗುವಂತಹ ಕೆಲಸ. 20ರಿಂದ 30 ಎಕರೆ ಜಾಗಕ್ಕೆ ಬೆಂಕಿ ಬಿದ್ದಿದೆ. ಅದನ್ನು ಕೂಡಲೇ ಎಚ್ಚೆತ್ಕೊಳ್ಳದೆ ಬೆಂಕಿ ಏನಾದರೂ ಇಡೀ ಅರಣ್ಯ ಬೆಟ್ಟಕ್ಕೆ ಆವರಿಸಿದ್ರೆ, ಅಲ್ಲಿ ಝೂಮ್ ಮಾಡಿ ತೋರಿಸಿ ವಿನೋದ್, ಆ ಬೆಟ್ಟದ ಮೇಲುಗಡೆ ಮನೆಗಳಿದೆ. ಆ ಮನೆಗಳವರೆಗೂ ಕೂಡ ಬೆಂಕಿ ಏನಾದರೂ ಹೋಗಿದ್ದಿದ್ರೆ ಮುಂದೆ ಆಗುವಂಥ ದೊಡ್ಡ ಅವಾಂತರಗಳಿಗೆ ಯಾರು ಹೊಣೆ ಆಗ್ತಿದ್ರು ಅನ್ನೋಂತಹ ಪ್ರಶ್ನೆ ಕೂಡ ಇದೆ. ಬೆಟ್ಟದ ತುದಿಯಲ್ಲಿ ಮನೆಗಳಿದೆ. ಬೆಟ್ಟದ ಕೆಳಗಡೆ ನಾನೀಗ ನಿಂತಿರುವಂತಹ ಈ ಮುಂಭಾಗದಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಮನೆಗಳಿದೆ. ಯಾವನೋ ಬಂದ, ಇಲ್ಲಿ ನಶೆ ಮಾಡ್ದ, ಇಲ್ಲಿ ಬೆಂಕಿ ಪೊಟ್ಟಣ ಬಿಸಾಕಿ ಈ ರೀತಿ ಹೋದ, ಅವನ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಇಂಥ ಅವಾಂತರ ಆಗ್ತಾ ಇದೆ. ಇಂಥ ನಮ್ಮ ಸಂಪದ್ಭರಿತ ಅರಣ್ಯ ಸಂಪತ್ತು ಇಂಥ ಕಿಡಿಗೇಡಿಗಳಿಂದ ನಾಶವಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅತ್ಯಂತ ದುಃಖಕರವಾದಂತಹ ವಿಚಾರ. ಇದನ್ನು ಗಮನಿಸಬೇಕಾಗಿರುವಂಥವ್ರು ಗಮನಿಸಬೇಕು. ಇಲ್ಲಿ ಹೆಚ್ಚು ಪೊಲೀಸ್ ಗಸ್ತು ತಿರುಗುವಂತಹ ಕೆಲಸ ಆಗಬೇಕು. ದಿನ ಬೆಳಗಾದರೆ, ಸ್ವಲ್ಪ ಕತ್ತಲಾದರೆ ಸಾಕು, ಈ ರೀತಿ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಈ ಬೆಟ್ಟ. ಇದರಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ನೋಡಿ. ಎಲ್ಲಿ ಬೇಕಂದ್ರೆ ನಮಗೆ ಇಲ್ಲಿ ಸಿಗ್ತಾ ಇರೋದು ಬರೀ ಬಿಯರ್ ಬಾಟ್ಲ್ಗಳು, ಹಾರ್ಡ್ ಡ್ರಿಂಕ್ಸ್ ಬಾಟ್ಲ್ಗಳು, ಸಿಗರೇಟ್ ಪ್ಯಾಕ್ಗಳು, ಬೆಂಕಿ ಪಟ್ಟಣಗಳು, ಇವೇ ಸಿಗ್ತಾ ಇರೋದು. ಇದೇ ಬೆಟ್ಟ, ಇದೇ ಅರಣ್ಯ. ಇಲ್ಲಿಂದ ಆರಂಭ ಆಗಿರುವಂಥ ಬೆಂಕಿ ಇಡೀ ಬೆಟ್ಟವನ್ನು ಕೂಡ ವ್ಯಾಪಿಸ್ತಾ ಇದೆ. ಆದರೆ ಸಮಾಧಾನದ ವಿಚಾರ, ಕೂಡಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಂಡು, ಅಗ್ನಿಶಾಮಕ ಸಿಬ್ಬಂದಿಯವರು ಎಚ್ಚೆತ್ಕೊಂಡು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಲಾದರೂ ಸರ್ಕಾರ ಕಣ್ತೆರೆಯುತ್ತಾ ನಮ್ಮ ರಿಪಬ್ಲಿಕ್ ಕನ್ನಡದ ಚಾಮುಂಡಿ ಬೆಟ್ಟ ಉಳಿಸಿ ಅಭಿಯಾನದ ಮೂಲಕ ಸರ್ಕಾರವನ್ನು ಕಣ್ತೆರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡಿ ಕೃತ್ಯಗಳಿಂದ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬೀಳಬಾರ್ದು, ಅವಾಂತರ ಸೃಷ್ಟಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿಯಾಗಿದೆ. ಮುಂದಿನ ಭಾಗದಲ್ಲಿ ನಾನು ಇನ್ನೊಂದು ಸ್ಪಾಟ್ಗೆ ಹೋಗ್ತೀನಿ, ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ.